ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಎಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ರಮೇಶನ್ನ ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನ ಪೆನಲ್ ಪರವಾಗಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ನಮಸ್ಕಾರಗಳು. ಶ್ರೀ ಶಾಂತಿನಾಥ್ ಜೈನ್ ದಿಗಂಬರ ಮಂದಿರ್ ಸಾರಾಪುರ ಈ ಮೂಲಕ ತಿಳಿಸುವುದೇನೆಂದರೆ, ನಿನ್ನಿನ ದಿವಸ ಸಾರಾಪುರ ಜೈನ್ ಮಂದಿರದ ಸಲುವಾಗಿ 50 ಲಕ್ಷ ಅನುದಾನ ಕುರಿತು ವಿಡಿಯೋಗಳು ವೈರಲ್ ಆಗಿದ್ದು, ಇದನ್ನು ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ಒಪ್ಪಿಗೆ ಪಡೆಯದೆ ಕೆಲವು ಜನರು ಅನುದಾನ ಪ್ರತಿಯನ್ನು ಪಡೆದಿರುತ್ತಾರೆ. ಈ ಅನುದಾನ ತೆಗೆದುಕೊಳ್ಳಬೇಕು ಬೇಡೋ ಎಂದು ಚುನಾವಣೆಯ ನಂತರ ಸಮಸ್ತ ಜೈನ ಸಮಾಜದ ಮೀಟಿಂಗ್ ಕರೆದು ನಿರ್ಧಾರ ಕೈಗೊಳ್ಳುತ್ತೇವೆ. ಧನ್ಯವಾದಗಳು. ಜೈ ಜೈನ. ನಮಸ್ಕಾರಗಳು. ಶ್ರೀ ಶಾಂತಿನಾಥ್ ಜೈನ್ ದಿಗಂಬರ ಮಂದಿರ್ ಸಾರಾಪುರ ಈ ಮೂಲಕ ತಿಳಿಸುವುದೇನೆಂದರೆ, ನಿನ್ನಿನ ದಿವಸ ಸಾರಾಪುರ ಜೈನ್ ಮಂದಿರದ ಸಲುವಾಗಿ 50 ಲಕ್ಷ ಅನುದಾನ ಕುರಿತು ವಿಡಿಯೋಗಳು ವೈರಲ್ ಆಗಿದ್ದು, ಇದನ್ನು ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ಒಪ್ಪಿಗೆ ಪಡೆಯದೆ ಕೆಲವು ಜನರು ಅನುದಾನ ಪ್ರತಿಯನ್ನು ಪಡೆದಿರುತ್ತಾರೆ. ಈ ಅನುದಾನ ತೆಗೆದುಕೊಳ್ಳಬೇಕು ಬೇಡೋ ಎಂದು ಚುನಾವಣೆಯ ನಂತರ ಸಮಸ್ತ ಜೈನ ಸಮಾಜದ ಮೀಟಿಂಗ್ ಕರೆದು ನಿರ್ಧಾರ ಕೈಗೊಳ್ಳುತ್ತೇವೆ. ಧನ್ಯವಾದಗಳು. ಜೈ ಜೈನ. ನಮಸ್ಕಾರಗಳು. ಶ್ರೀ ಶಾಂತಿನಾಥ್ ಜೈನ್ ದಿಗಂಬರ ಮಂದಿರ್ ಸಾರಾಪುರ ಈ ಮೂಲಕ ತಿಳಿಸುವುದೇನೆಂದರೆ, ನಿನ್ನಿನ ದಿವಸ ಸಾರಾಪುರ ಜೈನ್ ಮಂದಿರದ ಸಲುವಾಗಿ 50 ಲಕ್ಷ ಅನುದಾನ ಕುರಿತು ವಿಡಿಯೋಗಳು ವೈರಲ್ ಆಗಿದ್ದು, ಇದನ್ನು ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ಒಪ್ಪಿಗೆ ಪಡೆಯದೆ ಕೆಲವು ಜನರು ಅನುದಾನ ಪ್ರತಿಯನ್ನು ಪಡೆದಿರುತ್ತಾರೆ. ಈ ಅನುದಾನ ತೆಗೆದುಕೊಳ್ಳಬೇಕು ಬೇಡೋ ಎಂದು ಚುನಾವಣೆಯ ನಂತರ ಸಮಸ್ತ ಜೈನ ಸಮಾಜದ ಮೀಟಿಂಗ್ ಕರೆದು ನಿರ್ಧಾರ ಕೈಗೊಳ್ಳುತ್ತೇವೆ. ಧನ್ಯವಾದಗಳು. ಜೈ ಜೈನ. ಎಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ರಮೇಶನ್ನ ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನ ಪೆನಲ್ ಪರವಾಗಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಎಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ಸಾರಾಪುರ ಗ್ರಾಮದ ಸಮಸ್ತ ಜೈನ ಸಮಾಜದ ರಮೇಶನ್ನ ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನ ಪೆನಲ್ ಪರವಾಗಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ.